ಎಲ್ರಿಗೂ ನಮಸ್ತೆ. ನಾನು ಅಮೃತ ಮೂರ್ತಿ. ಸೊ ಮೊದಲನೇದಾಗಿ ನಮಗೋಸ್ಕರ ನೀವೆಲ್ಲರೂ ನಿಮ್ಮ ಟೈಮ್ನ ಇಲ್ಲಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಕೋ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ ಯಾರ್ಯಾರು ಬಂದಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಸಿನಿಮಾ ಹೆಸರು ಅಪರಾಧಿ ನಾನಲ್ಲ ಅಂತ. ಸೊ ಇಟ್ಸ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ. ಆ್ಯಂಡ್ ಇಡೀ ಮೂವಿ ಆ್ಯಕ್ಚುಲಿ ಹೊಸಬ್ರು ಮಾಡಿರೋದು. ಸೊ ನಮಗೆ ಬೇಕಾಗಿರೋದು ನಿಮ್ಮೆಲ್ಲರೂ ಸಪೋರ್ಟ್ ಬೇಕಾಗಿದೆ. ಆ್ಯಂಡ್ ಇನ್ನೊಂದು ಏನಂದ್ರೆ ನಂಗೆ ತುಂಬ ಖುಷಿ ವಿಚಾರ ಅಂತ ಅಂದರೆ ಅರ್ಜುನ್ ಕಾಪಿಕಾಡ್ ಅವ್ರ ಬಗ್ಗೆ. ನನಗೆ ಸ್ಟಾರ್ಟಿಂಗ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ನಂಗೆ ಏನೇನೋ ಗೊತ್ತಿರಲಿಲ್ಲ. ಬಟ್ ಶೂಟಿಂಗ್ ಹೋದ್ಮೇಲೆ, ಶೂಟಿಂಗ್ ಮುಗಿದ ಮೇಲೆ ಅವ್ರ ಸುತ್ತಮುತ್ತ ಇರೋ ಜನ ಅವ್ರನ್ನ ಟ್ರೀಟ್ ಮಾಡೋದು ನೋಡಿ ಗೊತ್ತಾಯ್ತು ಅವರು ಮಂಗಳೂರು ಹುಲಿ ಅಂತ. ಐ ಆಮ್ ಸೋ ಹ್ಯಾಪಿ ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಅಟ್ ದ ಸೇಮ್ ಟೈಮ್ ಅರ್ಜುನ್ ಕಜ್ಜಿ ಅವರು ಕೂಡ ಇದ್ದಾರೆ. ಅವ್ರ ಜೊತೆನೂ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಮೂವೀಸಲ್ಲೆಲ್ಲ ಹಂಗೆ ನೋಡ್ಕೊಂಡ್ರೆ ಅವ್ರು ಸೀನಿಯರೇ. ಆ್ಯಂಡ್ ಅನೂಪ್ ಸಾಗರ್ ಅವರು ಮತ್ತು ಜ್ಯೋತಿ ರೈ ಮ್ಯಾಮ್ ಆ್ಯಂಡ್ ಸೃಷಾ ಸಮಾನಿ ಆ್ಯಂಡ್ ಒಂದಷ್ಟು ಆರ್ಟಿಸ್ಟ್ಗಳು ಇದರಲ್ಲಿ ಭಾಗವಹಿಸಿದ್ದಾರೆ. ಆ್ಯಂಡ್ ಎನಿ ಕ್ವೆಶನ್ಸ್? ನಾನು ಚಿಕ್ಕಮಂಗ್ಳೂರವಳು. ಆ್ಯಕ್ಟಿಂಗೋಸ್ಕರ ಒಂದು 7 ವರ್ಷದ ಮುಂಚೆ ಬ್ಯಾಂಗ್ಳೂರ್ ಸೆಟಲ್ ಆಗಿ ಇವಾಗ ಸೀರಿಯಲ್ಸ್, ಮೂವೀಸ್, ರಿಯಾಲಿಟಿ ಶೋಸ್ ಕಾಣಿಸ್ಕೊಳ್ತಾ ಇದ್ದೀನಿ. ಸಾರಿ ಸರ್. ಪಾತ್ರಗಳು ಕೌಂಟ್ ಮಾಡೋದಾದರೆ ರಿಲೀಸ್ ಆಗ್ತಿರೋದ್ರಲ್ಲಿ ಇದು 3ನೇ ಸಿನಿಮಾ. ಮುಂಚೆ ಒಂದು ಸರಳ ಪ್ರೇಮ ಕಥೆ ಅನ್ನೋ ಮೂವಿಯಲ್ಲಿ ಮೂಕನಾಗಬೇಕು ಅನ್ನೋ ಸಾಂಗಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ವಿಶ್ವರೂಪಿಣಿ ಶ್ರೀ ವಾಸವಿ ಅನ್ನೋ ಮೈಥೋ ಮೂವಿ ಮುಖಾಂತರ ಒಂದು ಲೀಡ್ ಪಾತ್ರನ ಮಾಡಿದೆ. ರಿಲೀಸ್ ಆಗಿದೆ ಕೂಡ. ಆ್ಯಂಡ್ ದಿಸ್ ಇಸ್ ಮೈ 3rd ಮೂವಿ. ಸೊ ನಾನೊಬ್ಳು ಡಾಕ್ಟರ್. ಸೊ ಈ ಅಪರಾಧಿ ಮೂವಿಯಲ್ಲಿ ಆಬ್ವಿಯಸ್ಲಿ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದರೆ ಒಂದು ಕೊಲೆನೋ ಅಥವಾ ಏನೋ ಒಂದು ಕ್ರೈಮ್ ನಡೆದಿರುತ್ತೆ. ಸೊ ಅದು ಸಾಲ್ವ್ ಆಗೋದಕ್ಕೆ ಇದು ಒಂದು ಪ್ರಮುಖ ಪಾತ್ರ ಆಗಿರುತ್ತೆ. ಬಟ್ ಯಾವ ಡಾಕ್ಟರ್ ಅಂತ ಎಲ್ಲ ಹೇಳಿದ್ರೆ ಅಷ್ಟು ಸಸ್ಪೆನ್ಸ್ ಇರಲ್ಲ. ಸೊ ಮೂವಿ ನೋಡಿದ್ರೆ ಚೆನ್ನಾಗಿರುತ್ತೆ. ಸಿನಿಮಾದ್ದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್, ಕ್ಲಿಫ್ ಹ್ಯಾಂಗರ್ಸ್ ಏನಿದೆ ಅದನ್ನು ತುಂಬ ಹೇಳ್ಕೊಳ್ಳೋ ಅಂಥದ್ದಿಲ್ಲ. ಯಾಕಂದರೆ ಎಲ್ಲ ಪಾತ್ರ ಅವ್ರು ಸೃಷ್ಟಿ ಮಾಡಿದಂಥ, ಅವ್ರು ಹೇಳಿದಾಗೆ ಎಲ್ಲ ಪಾತ್ರಗಳನ್ನು ಒಂದು ಅವರ ಸುತ್ತಮುತ್ತ ಇರುವಂಥ ಪ್ರದೇಶದಲ್ಲಿ ನೋಡಿ ಅದರಿಂದ ಒಂದು ಫಿಕ್ಷನಲ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದಂಥ ಪ್ರಶಾಂತ್ ಕಲ್ಲಡ್ಕ. ಮಾತಾಡೋದು ಕಡಿಮೆನೇ, ಅರ್ಜುನ್ ಕಜೆ ಹೇಳಿದ್ರು. ಆದರೆ ಸೆಟ್ಟಲ್ಲೂ ಮಾತಾಡ್ತಿದ್ರು. ಆದರೆ ಜೋರಾಗಿ ಮಾತಾಡಬೇಕಾದ್ರೆ ಏನು ಮಾತಾಡ್ತಿದ್ರು ಅಂತ ನಮಗೂ ಅರ್ಥ ಆಗ್ತಿರ್ಲಿಲ್ಲ ಕೆಲವು ಸರಿ. ಬಟ್ ಡೆಫಿನೆಟ್ಲಿ ಅವ್ರ ಎಕ್ಸ್ಪೀರಿಯನ್ಸಿಗೆ ನಾವೆಲ್ಲ ಏನಿಲ್ಲ. ಆ್ಯಕ್ಚುಲಿ ತುಂಬ ಅಸೋಸಿಯೇಟ್ ಆಗಿರಲಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಆಮೇಲೆ ಸೀರಿಯಲ್ಸ್ಗಳಲ್ಲಿ, ಸಿನಿಮಾಗಳಲ್ಲಿ ಒಂದು ಒಳ್ಳೆಯ ಒಂದು ಟೆಕ್ನಿಷಿಯನ್ ಥರ ಹೆಸರು ಮಾಡಿದಂಥ ನಮ್ಮ ಯಶವಂತ್ ಕಲ್ಲಾಡ್ಕ ಅವರಿಗೆ ಈ ಸಿನಿಮಾ ಮೂಲಕ ಒಂದು ದೊಡ್ಡ ಯಶಸ್ಸು ಸಿಗಬೇಕಂತ ನಮ್ಮ ಇಡೀ ತಂಡದೊಂದು ಆಸೆ. ಆ್ಯಂಡ್ ಸಿನಿಮಾ ಮಾಡೋದು ಕೂಡ ಅವ್ರದ್ದು ಒಂದು ಭಯಂಕರ ಡ್ರೀಮ್ ಆಗಿತ್ತು. ಈ ಸಿನಿಮಾದ ಹಿಂದೆ ಆಗಿರಲಿ, ಅದು ಎಷ್ಟೇ ಕಷ್ಟ ಇದ್ರು, ಯಾಕಂದರೆ ನಾವು ಮಂಗಳೂರು ಭಾಗದಲ್ಲಿ ತುಳು ಸಿನಿಮಾಗಳನ್ನು ಮಾಡುವಂಥದ್ದು. ಸೊ ಈ ಕಥೆಯನ್ನು ಹೇಳಿದಾಗ, ತುಳು ಸಿನಿಮಾ ಅಂತ ಹೇಳಿದಾಗ ಒಂದಷ್ಟು ಜಾನರ್ಸ್ ಇರುತ್ತೆ. ಒಂದು ಕಾಮಿಡಿ ಆಗಿರಲಿ, ರಾಮ್ ಕಾಮ್, ಆ್ಯಕ್ಷನ್ ಡ್ರಾಮಾ, ಆ ಥರದ್ದು. ಸೊ ಈ ಥರ ಅವ್ರು ಸ್ಕ್ರಿಪ್ಟ್ ಮಾಡಿದಾಗ ಡೆಫಿನೆಟ್ಲಿ ಒಂದು ಬಿಗರ್ ಆಡಿಯನ್ಸ್, ಕನ್ನಡ ಸಿನಿಮಾ, ನಮ್ಮ ಕನ್ನಡದ ಮಹಾನ್ ಕಲಾಭಿಮಾನಿಗಳು ಎಲ್ಲರೂ ನೋಡುವಂಥ ಒಂದು ಕಥೆಯನ್ನು ಅವರು ಬರೆದಿದ್ದರು. ಸೊ ಆ ಮೂಲಕ ಪ್ರಶಾಂತರು ಒಂದು ಒಳ್ಳೆ ಎಫರ್ಟ್ ಮಾಡಿ ಒಂದಷ್ಟು ಜನರನ್ನು ಒಟ್ಟು ಸೇರಿಸಿ ಒಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅಪರಾಧಿ ನಾನಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್ ದೇವರೆಡ್ಡೆ ಮಲ್ಪಾಡೆ. ಹಾಗೆ ಅಮೃತ ಅವರು, ಶಿ ಈಸ್ ವೆರಿ ಗುಡ್ ಆರ್ಟಿಸ್ಟ್. ಯಾಕಂದರೆ ಇನಿಷಿಯಲಿ ಎಲ್ಲ ತುಳು ಮಾತಾಡ್ತಿದ್ರು. ಪಾಪ ಫಸ್ಟಿಗೆ ಒಂದು ಸ್ವಲ್ಪ ನರ್ವಸ್ ಆದರು ಅವರು. ಆಮೇಲೆ ಒಂದು ಸ್ವಲ್ಪ ತುಳುನ ಅವ್ರಿಗೂ ಅರ್ಥ ಮಾಡಿಕೊಂಡ್ರು. ಆ್ಯಂಡ್ ವಿತ್ ದ್ಯಾಟ್ ಶಿ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಆ್ಯಂಡ್ ಡೆಫಿನೆಟ್ಲಿ ಯು ಹ್ಯಾವ್ ಅ ವೆರಿ ವೆರಿ ಬ್ರೈಟ್ ಫ್ಯೂಚರ್ ಅಮೃತ. ಗಾಡ್ ಬ್ಲೆಸ್ ಯು. ಆ್ಯಂಡ್ ಪತ್ರಿಕಾದ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ಒಂದು ಚಿಕ್ಕ ತಂಡ ಒಂದು ಸಿನಿಮಾವನ್ನು ನಮ್ಮ ಕರ್ನಾಟಕದ ಕಲಾಭಿಮಾನಿಗಳಿಗೆ ಕೊಡೋಕ್ಕೆ ಅಂತ ನಾವು ಪ್ರಯತ್ನ ಪಡ್ತಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಈ ಸಿನಿಮಾ ಜನರಿಗೆ ತಲುಪುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಖಂಡಿತ ಸರ್. ಸಾರಿ ಸರ್. ಹೌದು ಸರ್. ಇಟ್ಸ್ ಅ ವೆರಿ ಸ್ಯಾಡ್ ಪಾರ್ಟ್. ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅಪರಾಧಿ ನಾನಲ್ಲ, ಅದ್ರ ಜೊತೆ ಕಾಂತಾರದಲ್ಲೂ ಒಂದಷ್ಟು ಭಾಗದಲ್ಲಿ ಅವರು ಅಭಿನಯಿಸಿದ್ರು. ಸೊ ಅವ್ರ ಜೊತೆ ಒಂದು ಅದ್ಭುತ ಕಲಾವಿದ, ನಮ್ಮೆಲ್ರಿಗೂ ಗೊತ್ತಿರೋ ಥರ. ಸೊ ಅಷ್ಟೊಂದು ಮೂಮೆಂಟ್ಸ್ ನಮಗೆ ಸಿಕ್ಕಿದಂಥದ್ದೊಂದು ತುಂಬ ಖುಷಿನೂ ಆಗುತ್ತೆ. ಅಂದರೆ ಅವರು ಇಲ್ಲ ಅಂತ ಹೇಳಿದಾಗ ಬೇಸರನೂ ಆಗುತ್ತೆ. ಸೊ ಈ ಮೂಲಕ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಸರ್. ಎಕ್ಸ್ಟ್ರೀಮ್ಲಿ ನಾವು ಅವರನ್ನು ತುಂಬ ಜ್ಞಾಪಿಸ್ಕೋಬೇಕಾಗತ್ತೆ. ಯಾಕಂದರೆ ಅವರ ಆಶೀರ್ವಾದ ಆ ಸಿನಿಮಾ ಮಾಡಬೇಕಾದ್ರೆ ಅದೇ ಜೋಶಲ್ಲಿ, ಪಾಪ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಕೈ ಕೊಟ್ಟರು ಶೆಡ್ಯೂಲ್ಗಾಗಿರಲಿ, ಆ ಸೀನ್ಸಿಗಾಗಿರಲಿ ಅವರು ಅಷ್ಟು 100% ಕೊಟ್ಟು ಈ ಸಿನಿಮಾದಲ್ಲಿ ಮಾಡಿದ್ದಾರೆ.
ಸೊ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕಂತ ತಿಳ್ಕೊಳ್ತೇನೆ. ಡಬ್ಬಿಂಗ್ ಮಾಡಿದ್ರು ಸರ್, ಡಬ್ಬಿಂಗ್ ಮಾಡಿದ್ರು. ಅದು ಕೂಡ ಪಾಪ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಬಟ್ ಅದಕ್ಕೆ ಅವ್ರದ್ದೇ ವಾಯ್ಸ್ ಬೇಕಂತ ಹೇಳಿದಾಗ ಅವರೇ ಬಂದು ಮಾಡಿಕೊಟ್ಟಿದ್ದಾರೆ. ಹಾಂ ಸರ್. ಪ್ಯಾಟರ್ನ್ ವೈಸ್ ಆ್ಯಕ್ಚುಲಿ ವಿಷಯ ಏನಂತ ಹೇಳಿದ್ರೆ ಸರ್, ಒಂದು ಸ್ವಲ್ಪ ಸಿನಿಮಾದು ನಮಗೆ ಸಿನಿಮಾ ಮುಗಿಸೋದಾದ್ಮೇಲೆ ಒಂದು ಸ್ವಲ್ಪ ಅಷ್ಟು ಇಶ್ಯೂಸ್ ಆಯಿತು. ಅಂದರೆ ಒಂದು ಟೆಕ್ನಿಕಲ್ ಗ್ಲಿಚಸ್ ಎಲ್ಲ ಆಯಿತು. ಸೊ ಅದರಿಂದ ವಿ ವರ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್. ಆ್ಯಂಡ್ ನೆಕ್ಸ್ಟ್ ಈಗ ಬರುವಂಥದ್ದು ಐ ಥಿಂಕ್ ಇಟ್ಸ್ ಹ್ಯೂಜ್ ಸಿನಿಮ್ಯಾಟಿಕ್ ವರ್ಷ ಅಂತಲೇ ಹೇಳ್ಬೋದು. ಸೊ ಅದ್ರ ಮಧ್ಯೆ ನಮಗೆ ಈ ಸ್ಪೇಸ್ ಸಿಕ್ಕಿದಾಗ ಪ್ರಶಾಂತ್ ಅಂತೇನು ಬರುತ್ತೆ, ಯಶವಂತ್ ಕಲ್ಲಡ್ಕ ಅವರು ಹೇಳಿದ್ರು ಇದೊಂದು ಟೈಮ್ ಸ್ಲಾಟ್ ಇದೆ, ಸೊ ಆ ಮೂಲಕ ಮಾಡಿ ಸರ್. ಯಾವುದು ಪ್ಯಾಟರ್ನನ್ನು ಡೆಫಿನೆಟ್ಲಿ ಅವ್ರು ಫಾಲೋ ಮಾಡಿರ್ಲಿಕ್ಕಿಲ್ಲ. ಆದರೆ ಐ ಥಿಂಕ್ ಈ ಫೆಲ್ಟ್ ತ್ರೀ ಇಸ್ ಲಕ್ಕಿ ನಂಬರ್. ಸೊ ಅದ್ರ ಜೊತೆ ಸಿನಿಮಾನ ರಿಲೀಸ್ ಮಾಡೋಣ ಅಂತ. ಹಾಂ ಸರ್. ಹೌದು ಸರ್, ಆ ಸೈಡ್ ಅಂದರೆ ಆ್ಯಕ್ಚುಲಿ ನಮ್ಮ ಯಶವಂತ್ ಕಲ್ಲಡ್ಕ ಅವರು ಹೀಗಿದ್ದಾರೆ ಸರ್, ಕಲ್ಲಡ್ಕದಲ್ಲಿ ಅವರು ಬರೀ ಹೆಸರು ಹೇಳಿದರೆ ಸಾಕು, ಎಲ್ಲರೂ ಮಾತಾಡ್ಕೊಳ್ತಾರೆ ಅವ್ರ ಬಗ್ಗೆ. ಆ್ಯಂಡ್ ಹೌದು ಸರ್, ಆ ಕಡೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಒಂದು 10-12 ಇಯರ್ಸಿಂದ ನಾವು ಸಿನಿಮಾ ಮಾಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಪ್ರಮೋಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ನಾವು ಮಾಡ್ತಾ ಇದ್ದೀವಿ. ಬಟ್ ಈ ಸಿನಿಮಾ ನಮಗೆ ಆಸೆ ಇರೋದೇನಂತ ಹೇಳಿದ್ರೆ ಅವರೊಂದು ಒಳ್ಳೆಯ ಸಿನ್ಸಿಯರ್ ಎಫರ್ಟ್ ಹಾಕಿ ಕಥೆಯನ್ನು ಮಾಡಿದ್ದಾರೆ. ಸೊ ಒಂದಷ್ಟು ಜಾಸ್ತಿ ಜನ ಎಲ್ಲರೂ ಸೇರಿ ನೋಡಿದ್ರೆ ಅವ್ರಿಗೆ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಆಗುತ್ತೆ ಅಂತ. ಹಾಂ ಸರ್. ಆ ಥರದ್ದು ಮೋಸ್ಟ್ ಪ್ರಾಬ್ಲಿ ಅವ್ರು ಮಾಡಿಲ್ಲ ಸರ್. ಯಾಕಂದರೆ ಬಿಕಾಸ್ ದ ಸಬ್ಜೆಕ್ಟ್ ಅವರು ಶೂಟ್ ಮಾಡಿದಾಗ ವಾಟ್ ಐ ಫೆಲ್ಟ್ ವಾಸ್ ಆ ಟೈಟಲ್ ಏನಿದೆ ಈ ಸಿನಿಮಾಗೆ ಆ್ಯಪ್ಟ್ ಆಗಿದೆ ಸರ್. ಯಾಕಂದರೆ ಆ ಸಿಟ್ಯುವೇಶನ್ ಕ್ರಿಯೇಟ್ ಆಗಿದಾಗ ಎವ್ರಿಬಡಿ ಹೂಸ್ ಇನ್ಸೈಡ್ ದ ಜೈಲ್ ಅವರಿಗೆ ಅಪರಾಧಿ ಅಂತ ಒಂದು ಪಟ್ಟ ಇರುತ್ತೆ, ಆದರೆ ಆ್ಯಕ್ಚುಲ್ ನೋಡಬೇಕಾದ್ರೆ ಅವ್ರು ಅಪರಾಧಿ ಆಗಿರಲ್ಲ ಕೆಲವೊಬ್ಬರು. ಸೊ ಆ ಒಂದು ಇನ್ಸ್ಟಿಂಕ್ಟನ್ನು ಇಟ್ಕೊಂಡು ಯಶವಂತ್ ಕಲ್ಲಾಡ್ಕ ಅವರು ಈ ಸಿನಿಮಾನ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಸ್ಟಿಚ್ ಮಾಡಿದ್ದಾರೆ ಸರ್. ಕ್ಲಿಫ್ ಹ್ಯಾಂಗರ್ಸ್ ಆಗಿರಲಿ, ಥ್ರಿಲ್ಲರ್ಸ್ ಆಗಿರಲಿ, ಅವರಿಗೆ ಅಲಾಟ್ ಆಗಿರುವಂಥ ಬಜೆಟಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಟಿಚ್ ಮಾಡಿಕೊಂಡು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಸರ್ ಅವರು. ಡೆಫಿನೆಟ್ಲಿ ಸರ್, ಸೂಫ್ರಮ್ ಸೋ ಅಂತ ಹೇಳಿದಾಗ ಇಟ್ ಇಸ್ ಡೆಫಿನೆಟ್ಲಿ ಅ ಹ್ಯೂಜ್ ಕ್ಯಾನ್ವಸ್. ಯಾಕಂದರೆ ರಾಜ್ ಬಿ ಶೆಟ್ಟಿ ಅವರು, ಸೊ ಅವ್ರದ್ದೇ ಒಂದು ದೊಡ್ಡ ಬ್ಯಾನರ್ ಆಗಿರೋದ್ರಿಂದ ಇಟ್ ವಾಸ್ ಅ ಹ್ಯೂಜ್ ಸ್ಟ್ರೆಂತ್. ನೀವು ಹೇಳಿದಾಗೆ ದೇರ್ ಇಸ್ ನೋ ಸ್ಮಾಲ್ ಆರ್ ಬಿಗ್ ಟೀಮ್. ಸಿನಿಮಾ ಮಾತಾಡಬೇಕು. ಸೊ ಯಶವಂತ್ ಕಲ್ಲಾಡ್ಕ ಅವ್ರಿಗೆ ಸಿನಿಮಾ, ನಮ್ಗೆಲ್ರಿಗೂ ಸಿನಿಮಾ ಮೇಲೆ ಒಂದು ಒಳ್ಳೆಯ ಭರವಸೆ ಇದೆ. ಯಾಕಂದರೆ ಕತೆ ಮೇಲೆ ವಿ ಹ್ಯಾವ್ ಅ ಲಾಟ್ ಆಫ್ ಹೋಪ್. ಸೊ ಎಲ್ಲರೂ ಈ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕತೆಗಳು ಬರುತ್ತೆ ಅಂತ ನಮಗೆ ಭರವಸೆ ಇದೆ. ನಿರ್ದೇಶಕರೇ ಬನ್ನಿ, ನೀವು ಇಲ್ಲೇ ಇರಿ, ನಾಯಕ ನಟರೆ. ಇವಾಗ ಏನಾದ್ರು ಮಾತಾಡ್ತಾರೆ ಅಂತ ನೋಡೋಣ. ಇಷ್ಟು ಮಾತಾಡಿದಾರಲ್ಲ ಸರ್. ಹಾ, ಒಂಚೂರು ಇವಾಗ ಸರ್ ಮೈಕ್ ಹಿಂಗ್ ಹತ್ರ ಇಟ್ಕೊಂಡು ಮಾತಾಡಿ ಸರ್. ಅದು ಲಿಖಿತ್ ಕಮ್ಮೆನ್ಸ್ ಅವರು. ಹಂಗೇನಿಲ್ಲ, ಪರಿಚಯ ಇದೆ ಎಲ್ಲರಿಗೆ ಕಲ್ಕೆ. ಇಲ್ಲ ಇಲ್ಲ ಹಂಗೆ ಮಾಡ್ತಿದ್ದು ನಿಮ್ಗೆ ಗೊತ್ತಾಗ್ತಿಲ್ಲ, ಪೇಪರ್ ಬರ್ತಿತ್ತು. ಸಮುದಾಯ ಅಂದ್ರೆ ಈಗ ಕ್ರೈಮ್ ಮಾಡಿದವನು ಸಹ ಫಸ್ಟ್ ಹೋಗಿ ಸರ್ ನಾನು ಅಪರಾಧ ನಾನಲ್ಲ ಅಂತಾನೆ. ಕ್ರೈಮ್ ಮಾಡಿದವನು ಸರ್ ಫಸ್ಟ್ ಹೋಗಿ ಅಪರಾಧಿ ನಾನಲ್ಲ ಅಂತಾನೆ. ಅದಕ್ಕೋಸ್ಕರ ಇದೆ ಅರ್ಜುನ್ ಕರಿಯ ಅಂದ್ರೆ ಇದೇ ಟೈಟ್ಲ್ ಇರಲಿ ಅಂತ ನಾವು ಹುಡುಕ್ತಿದ್ವಿ, ಏನ್ ಟೈಟ್ಲ್ ಇಡುವ ಅಂತ. ಅರ್ಜುನ್ ಕರಿಯ ಸಜೆಸ್ಟ್ ಮಾಡಿದ್ದು ಇದೇ ಇರಲಿ ಅಂತ. ಟೈಟ್ಲ್ ಇಟ್ಟಿದ್ದು ಅರ್ಜುನ್ ಕರಿಯ. ಒಂದು ತುಳಲ್ಲಿ ಬರುತ್ತೆ ಕನ್ನಡ. ಹಂಗೇನಿಲ್ಲ, ನಾವೆಲ್ಲ ಮಾತಾಡುವಾಗ ಏನೋ ಮಾಡುವಂತಾದಾಗ ಕಜೆ ನಾನು ಸರ್ ಹತ್ರ ಮಾತಾಡಿ ಇದು ಮಾಡೋದಂತ ಸರ್ ಓಕೆ ಅಂದ ಮಾಡೋದು. ಕ್ರೈಮ್ ಮಾಡೋದು ಸ್ವಲ್ಪ ಕ್ರೈಮ್ ಸಬ್ಜೆಕ್ಟ್ ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ನನ್ನ ಪ್ರಕಾರ, ಗೊತ್ತಿಲ್ಲ. ಅದಕ್ಕೋಸ್ಕರ ಯಾಕಂದ್ರೆ ಥಿಯೇಟರ್ ನಂಬಿ ಮಾಡಿದ್ದು ಸ್ವಲ್ಪ ಕಷ್ಟನೇ ಕೆಲವೊಮ್ಮೆ. ಇನ್ನೊಂದು ಅರ್ಜುನ್ ಸರ್ ಯಾವತ್ತು ಕತೆನೂ ಕೇಳಿಲ್ಲ, ನಿನ್ ಪಿಕ್ಚರ್ ಮಾಡ್ತೀನಿ ಅಂದ್ರು.
ಅದು ಅವ್ರ ಮೇಲೆ ನನಗೆ ಯಾವ ಇಲ್ಲ ಸರ್, ಅವ್ರೀಗ ದೊಡ್ಡ ಮಾತು ಹೇಳ್ತಾರೆ. ಯಾಕಂದ್ರೆ ನಮ್ಗೆಲ್ರಿಗಿಂತನೂ ಸೀನಿಯರ್ ಅವರೇ. ಮೋಸ್ಟ್ ಪ್ರಾಬ್ಲಿ ನಾವು ಸಿನಿಮಾ ಹೀರೋ ಆಗಿರಲಿ ಒಂದು 2-3 ಡೈರೆಕ್ಟ್ ಮಾಡಿದ್ದೀನಿ ನಾನು. ಆದರೆ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ನನ್ನ ಅಸೋಸಿಯೇಟ್ ಆಗಿದ್ದಾಗ ಕೂಡ ಯಾವುದೇ ಒಂದು ಪ್ರೆಷರ್ ಡೈರೆಕ್ಟರ್ಗೆ ಬೀಳದಾಗೆ ಅದನ್ನು ಮ್ಯಾನೇಜ್ ಮಾಡಿಕೊಡುವಂಥ ಎಲ್ಲ ಕೆಪಾಸಿಟಿ ಇರುವಂಥ ಒಂದು ಅದ್ಭುತ ಟೆಕ್ನಿಷಿಯನ್ ಸರ್. ಸೊ ದ್ಯಾಟ್ ವಾಸ್ ದ ಮೇಜರ್ ರೀಸನ್. ಆ್ಯಂಡ್ ಡೆಫಿನೆಟ್ಲಿ ಮನಸ್ಸು ತುಂಬ ಒಳ್ಳೆಯದು. ಮೋಸ್ಟ್ಲಿ ಕಲ್ಲಡ್ಕಗೆ ಹೋದಾಗ ಯಶವಂತ್ ಅವ್ರದ್ದು ಹೆಸರು ಅದಕ್ಕೂ ಪ್ರಸಿದ್ಧ ಆಗಿರ್ಬೋದು. ಯಾಕೆಂದರೆ ಯಾರಿಗೂ ಇಲ್ಲ ಅಂತ ಹೇಳಲ್ಲ, ಒಂದು ಒಳ್ಳೆ ಮನಸ್ಸಿರುವಂಥ ಒಂದು ವ್ಯಕ್ತಿ. ಸೊ ಆ ಬಾಂಡಿಂಗ್ ಆಗಿರಲಿ, ಆಮೇಲೆ ಅವರು ಟೆಕ್ನಿಕಲ್ ಬ್ರಿಲಿಯನ್ಸ್ ಆಗಿರಲಿ, ದಟ್ ವಾಸ್ ದ ರೀಸನ್ ದ್ಯಾಟ್ ಐ ಗಾಟ್ ಇನ್ ಟು ಹಿಸ್ ಫಿಲ್ಮ್. ನಾನು ಈ 20 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ನಾಗಭರಣ, ವಿನು ಬಲಂಜೆ, ಅಶೋಕ್ ಕಶ್ಯಪ್ ಮತ್ತು ಅರ್ಜುನ್ ದೇವ್ರ ಜೊತೆ 10 ವರ್ಷದಿಂದ ಇದ್ದೀನಿ. ಅವರ ಕೆಳಗೆ ಕೆಲಸ ಮಾಡಿದ್ದೀನಿ. ಆಮೇಲೆ ನಾವೇನು ಡೈರೆಕ್ಷನ್ಗೆ ಬಂದಿದ್ವಿ. ಫಸ್ಟ್ ಫಿಲ್ಮ್ ಶೂಟಿಂಗ್ ಶುರು ಮಾಡಿದ್ದು 23ಕ್ಕೆ ಪ್ಲ್ಯಾನ್ ಮಾಡಿದ್ದು, 24ಕ್ಕೆ ಮುಗ್ದಿತ್ತು. 1 ವರ್ಷ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸರ್ ಒಂದು ನಿಮಿಷ ಹಿಂಗೆ ಇಟ್ಕೊಳ್ಳಿ ಮೈಕ್. ಓಕೆನಾ? ಓಕೆ. ಹಾಂ, ಮ್ಯೂಸಿಕ್ ಡೈರೆಕ್ಟರ್ ಸಂದೀಪ್ ಸಿನಯ್ ಜೋಸೆಫ್ ಮತ್ತು ಸಂದೀಪ್ ಬಲ್ಲಾಲ್ ಅಂತ. ನಾವು ಒಟ್ಟಿಗೆ ಕೆಲಸ ಮಾಡಿದವರು, ಎಲ್ಲ ಜೊತೆಗೂಡಿ ಒಟ್ಟಿಗೆ ಮಾಡಿರುವಂಥ ಕೆಲಸ. ಸೊ ಅವರು ನಮಗೆ ನೋಡಿದಾಗೆ, ನೀವು ಹೇಳಿದಾಗೆ, ಅವರು ಸ್ವಲ್ಪ ಮೈಕ್ ಇಟ್ಟರೆ ಸ್ವಲ್ಪ ನರ್ವಸ್ ಆಗ್ತಾರೆ. ಆದರೆ ಅವರ ಕೆಲಸ ವಿಷಯದಲ್ಲಿ ಯಾವುದೇ ನರ್ವಸ್ ಇಲ್ಲ ಅವರದ್ದು. ಈಗ ಮಾತ್ರ ಮೈಕ್ ಎದುರಲ್ಲಿ ಎಷ್ಟು ನರ್ವಸ್ ಅಂತ ಕಾಣ್ತಾ ಇದೆ. ಆದರೆ ನಿಜವಾಗಿ ನೋಡಿದರೆ ಸೆಟ್ಟಲ್ಲಾಗಲಿ, ಶೂಟಿಂಗ್ ನಡುವ ಟೈಮಲ್ಲೇ ಆಗಲಿ ಯಾವ ರೀತಿ ನರ್ವಸ್ ಇರಲಿಲ್ಲ. ಅವ್ರದ್ದೊಂದು ಬೇರೆನೇ ವಿಚಿತ್ರ ಜನ ಆಗ್ತಾರೆ. ಈಗ ಏನಿದ್ದಾರೆ ಯಶವಂತ್, ಅವರು ಚೇಂಜ್ ಆಗ್ತಾರೆ. ಸೊ ಚಿತ್ರ ಹೇಳೋದಾದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮಲ್ಲಿ ಆದ ಏನೆಲ್ಲ ಪ್ರಯತ್ನ ಇದೆ, ಎಲ್ಲ ರೀತಿ ಪ್ರಯತ್ನ ಹಾಕಿದ್ದೇವೆ. ಮಂಗಳೂರಿನ ಸುತ್ತಮುತ್ತಲು ಅವರಿಗೆ ಕತೆಗೆ ಬೇಕಾದ ಯಾವ ಲೊಕೇಶನ್ ಬೇಕು ಆ ಲೊಕೇಶನಲ್ಲಿ ನಮಗೆ ಬೇಕಾದಾಗೆ ಶೂಟ್ ಮಾಡಿದ್ದೇವೆ. ಮತ್ತು ನಮ್ಮ ಕಡೆಯಿಂದ ಏನು ಇನ್ಪುಟ್ ಬೇಕು, ಏನೆಲ್ಲ ಟೆಕ್ನಿಕಲ್ ಏನು ಬೇಕು ಎಲ್ಲ ಮಾಡಿದ್ದೇವೆ. ಮುಂದಿನದ್ದು ನಿಮ್ಮ ಕೈಯಲ್ಲಿದೆ. ಅಂದ್ರೆ ಅವರೇ ಡೈರೆಕ್ಟರ್ ಅವ್ರದ್ದೇ ಇದು ಎಲ್ಲ ಇಲ್ಲಿ ಏನು ವರ್ಕ್ ಮಾಡಿದ್ದಾರೆ ಎಲ್ಲ ಅವರೇ ವರ್ಕ್ ಮಾಡಿರೋದು. ಅವರೊಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡ್ ಅಲ್ಲಿ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ನ ಯೂಸ್ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಚೆನ್ನಾಗಿ ಬಂದಿದೆ ಸಿನಿಮಾ. ಜುಲೈ 3ಗೆ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ ಸಪೋರ್ಟ್ ಅದೇ ರೀತಿ ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ ಕೇಳ್ಕೊತೀವಿ. ನನ್ನ ಹೆಸರು ಅರ್ಜುನ್ ಗಜೆ ಅಂತ. ನಾನು ಇದರಲ್ಲಿ ಅದೇ 4 ಕೈದಿಗಳೇನು ಹೇಳಿದ್ರಲ್ಲ ಅದರಲ್ಲಿ ಒಬ್ಬ ನಾನೇ. ಸೊ ನನ್ನ ಹೆಸರು ಶ್ರೀನಿಧಿ ಅಂತ, ಈ ಕ್ಯಾರೆಕ್ಟರ್ ಹೆಸರು. ಅದ್ರ ಬಗ್ಗೆ ಜಾಸ್ತಿ ಹೇಳೋದು ಬೇಡ ಅಂತ ಹೇಳಿದ್ದಾರೆ ಅವರು. ಅಷ್ಟೇ ಸರ್, ಏನಾದರೂ ಕೇಳೋದಿಲ್ಲ. ನಂದು ಆಯ್ತು ಸರ್, ಇದೊಂದು 9-10ನೇ ಸಿನಿಮಾ ಸರ್ ಇದು. ಯಾಕೆ ಒಳಗೆ ಹೋಗಿರ್ತೀರಿ ಜೈಲಿಗೆ ಅಂತ ಸರ್ ಕೇಳ್ತಿದ್ದಾರೆ. ಹೇಳ್ಬೇಕಾ? ಒಂದು ಕೊಲೆ ನಡೆದಿರತ್ತೆ, ಅದಕ್ಕೆ ಒಳಗೋಗಿರ್ತೀನಿ ನಾನು. ಸಸ್ಪೆಕ್ಟೆಡ್ ಆಗಿ ಹೋಗಿರ್ತೀನಿ ನಾನು. ಅರ್ಜುನ್ ಅವರು ಅಲ್ಲಿ, ನೀವು ಮಂಗಳೂರವರೇನಾ? ಹೌದು. ಸೊ ನಮ್ಮ ಪ್ರೆಸ್ ಮೀಟ್ ಇತಿಹಾಸದಲ್ಲೇ ಇದು ಶಾರ್ಟೆಸ್ಟ್ ಪ್ರೆಸ್ ಮೀಟ್ ಆಗೋ ಸಾಧ್ಯತೆ ಇದೆ ಸರ್. ಓಕೆನಾ? ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಸರ್? ಸೊ ನಿಮಗೆ ಹೆಂಗೆ ಖುಷಿ ಆಯ್ತಾ ಸಿನಿಮಾದಲ್ಲಿ ಅಭಿನಯಿಸಿದ್ದು? 10 ಮಾಡಿದ್ದೀನಿ. 10 ಸೂಪ್ರಮ್ ಶೋ ಮಾಡಿದ್ದೆ ಅದರಲ್ಲಿ. ಭಟ್ರು ಸರ್, ಅದೇ ಹೋಮಕ್ಕೆ ಸುಳ್ಳು ಮಂತ್ರ ಹೇಳ್ತಾರಲ್ಲ ಅವರು. ನೀವು ಆ ಗೆಟಪ್ ಅಲ್ಲಿ ಬರ್ಬೇಕು ತಾನೆ. ಇಲ್ಲ ಆಗಲ್ಲ ಸರ್, ಇಲ್ಲ ಆಗಲ್ಲ. ಹೌದೌದು. ಓಕೆ ಅರ್ಜುನ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ಚೆನ್ನಾಗಾಗ್ಲಿ ಸಿನಿಮಾ. ಜುಲೈ 3 ರಿಲೀಸ್ ಇದೆಯಲ್ಲ, ಏನ್ ಹೇಳ್ತೀರಿ? ಎಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಆರಂಭಿಕ ಬ್ಯಾಟ್ಸ್ಮನ್ ಅಂತಾನೆ ಸರ್. ಕಷ್ಟ ಮಾತಾಡಲ್ಲ ಜಾಸ್ತಿ. ಫಿಲ್ಮ್ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ವಿ. ತುಂಬ ಕಷ್ಟಪಟ್ಟಿದ್ದೀವಿ. 45 ಡೇಸ್ ಮಂಗಳೂರು ಕಡೆ ಎಲ್ಲ ಚೆನ್ನಾಗಿರೋ ಲೊಕೇಶನ್ ನೋಡಿ ಹುಡುಕಿ ಮಾಡಿದ್ವಿ. ಚೆನ್ನಾಗಿ ಬಂದಿದೆ. ನಮಗೆ ಖುಷಿಯಾಗಿದೆ ಫಿಲ್ಮ್ ನೋಡೋಣ. ಅಪರಾಧಿ ಅಂದರೆ ಅಲ್ಲಿ ಒಳಗಡೆ ಎಷ್ಟು ಕೈದಿಗಳಿರ್ತಾರ, ಅಲ್ಲಿ ಕೆಲವರು ಅಪರಾಧಿಗಳು ಆಗಿರಲ್ಲ, ಅವರನ್ನು ಹೆಂಗೆ ಹೊರಗೆ ತರ್ತಾನೆ ಅಂತ ನಮ್ಮ ಫಿಲ್ಮ್ದಲ್ಲಿ ಅದು ನನಗೆ ನನ್ನ ಮಂಗಳೂರು ಸುತ್ತಮುತ್ತ ಕೆಲವು ನೋಡಿ ಸ್ಟೋರಿ, ಅದನ್ನು ನಾನು ಇಟ್ಕೊಂಡು ಕತೆ ಮಾಡಿದ್ದೆ. ಮೈಕ್ ಹಿಂಗೆ ಇಟ್ಕೊಳ್ಳಿ ಸರ್.
ಪೊಲೀಸರ ಹತ್ರ ಮಾತಾಡಿದ್ದೀನಿ, ನಮ್ಮ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. ಪೊಲೀಸ್ ಫೈಲಲ್ಲಿ ಯಾಕೆ ಬಂದಿಲ್ಲ ಇದ್ರು ಆಗ ನಾನು ಒಂದ್ ಕಡೆ ಹೋಗುವಾಗ, ಅದು ಹೇಳಿದ್ರೆ ಬೇಡ, ಒಂದ್ ಕಡೆ ಜಾಗ ನೋಡುವಾಗ ಸಿಕ್ಕಿದ್ರು ನನಗೆ ಈ ಕ್ಯಾರೆಕ್ಟರ್ ಏನಿದೆ ಇಲ್ಲಿ 4 ಜನ, ಅವರ ಮುಖ ಪರಿಚಯ ಆಯ್ತು. 4 ಜನ ಇದ್ರು. ಅದನ್ನ ಇಟ್ಕೊಂಡು ಸತ್ಯ ಘಟನೆ ಅದಕ್ಕೆ ಸ್ವಲ್ಪ ನಾನು ಮಸಾಲ ಸೇರಿಸಿ ಮಾಡಿದ್ದು. ಆ ಥರ ಅಲ್ಲ, ಇದು ಬೇರೆ. ಯಾಕಂದ್ರೆ ಕ್ರೈಮ್ ಥ್ರಿಲ್ಲರ್ ಸರ್. ಏನಂದ್ರೆ